ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Rewind Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಡಿಜಿಟಲ್ ಐಟಿ ಹೆಲ್ಪ್ ಡೆಸ್ಕ್ ಅಸಿಸ್ಟೆಂಟ್ ಹಾಗೂ ಹೆರಿಟೇಜ್ ಟೂರ್ ಗೈಡ್ ಅನ್ನೋ 2 ವಿಷಯಗಳನ್ನು ಆರಂಭ ಮಾಡಲಿದೆ ಸಿಯುಕೆ ಉಪಕುಲಪತಿ ಪ್ರೊಫೆಸರ್ ಪಟ್ಟು ಸತ್ಯನಾರಾಯಣ. ಶ್ರೀರತ್ನ ಪ್ರಶಸ್ತಿಗೆ ಭಾಜನರಾದ ಸಮಾಜ ಸೇವಕಿ ಗುರಮ ಸಿದ್ದಾರೆಡ್ಡಿ ಅವರಿಗೆ ವೀರಶೈವ ಲಿಂಗಾಯತ ಸ್ವಾಭಿಮಾನ ಬಳಗದಿಂದ ಗೌರವ ಸನ್ಮಾನ. ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಗರದ ಇನ್ನರ್ ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿ ಹಮ್ಮಿಕೊಂಡಿದ್ದ ಮಹಿಳಾ ದಿನಾಚರಣೆ ಸಮಾರಂಭದಲ್ಲಿ ನೃತ್ಯಕ್ಕೆ ಹೆಜ್ಜೆ ಹಾಕಿದ ನಾರಿಯರು.
ವಾರ್ತೆಗಳ ವಿವರ. ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಡಿ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಡಿಜಿಟಲ್ ಐಟಿ ಹೆಲ್ಪ್ ಡೆಸ್ಕ್ ಅಸಿಸ್ಟೆಂಟ್ ಹಾಗೂ ಹೆರಿಟೇಜ್ ಟೂರ್ ಗೈಡ್ ಅನ್ನೋ 2 ವಿಷಯಗಳನ್ನು ಆರಂಭ ಮಾಡಲಿದೆ ಎಂದು ಸಿಯುಕೆ ಉಪಕುಲಪತಿ ಪ್ರೊಫೆಸರ್ ಬೆಟ್ಟು ಸತ್ಯನಾರಾಯಣ ಅವರು ಮಾತನಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಅಭಿವೃದ್ಧಿ ಹೊರತರುವ ನಿಟ್ಟಿನಲ್ಲಿ ಕರ್ನಾಟಕ ಕೇಂದ್ರೀಯ ವಿದ್ಯಾಲಯ ಪಠ್ಯಕ್ರಮದ ಒಂದು ಸೆಮಿಸ್ಟರ್ನಲ್ಲಿ ಡಿಜಿಟಲ್ ಐಟಿ ಹೆಲ್ಪ್ ಡೆಸ್ಕ್ ಅಸಿಸ್ಟೆಂಟ್ ಹಾಗೂ ಹೆರಿಟೇಜ್ ಟೂರ್ ಗೈಡ್ ಎಂಬ 2 ವಿಷಯಗಳನ್ನು ಆರಂಭಿಸಲಾಗುತ್ತಿದ್ದು, ಬೋಧನೆ ಮತ್ತು ಪ್ರಾಯೋಗಿಕತೆ ಒಳಗೊಂಡಿರುವ 330 ರಿಂದ 400 ಗಂಟೆಯ ಅವಧಿಯ ತರಗತಿ ಇರಲಿದೆ. ಪ್ರಾಯೋಗಿಕ ತರಬೇತಿಗೆ ಆದ್ಯತೆ ನೀಡಿ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯಗಳನ್ನು ಬೆಳೆಸಲಾಗುವುದು ಎಂದು ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ ಹೇಳಿದರು. The skills required for the industry. So as part of this skill base, that is Pradhan Mantri Kaushal Vikas Yojana, under this program we are starting 2 programs. One is digital IT help desk assistant, that we have the computer science department. There we have the very that is established lab, that is lab, computer lab. We have the skill, expertise. Our teachers are teaching to the students, our PG students, and at the same time, within your time, we can also utilize, that is we can also train some students who require the actual training skills. So then we can use our labs for the students to learn the skills, because we can also utilize the labs to a maximum extent. That is the optimum utilization is required nowadays. So that is the year what we are using for 3 hours, 4 hours for our students' practicals. The remaining, the lab is totally not utilized. If we give this type of training, we can utilize these labs to the maximum extent, because the university is that is funded by the government of India, that is the public money, it is taxpayers' money. So if you utilize it to the maximum extent, the people will benefit out of this one. So it should not become that is an ornament. That should be used for everyone. So that's why. So we chosen this one, and also our university is also offering the tourism department, tourism element. So there, even this Kalyana Karnataka also having a lot of potentiality for the tourism. I visited some of the places like Basva Kalyanam, like that. Here, if we develop the tourism, there the tourism guides are required. Even the 10th pass student, if he given proper training, he can act as a guide. Then some kind of employment can be created in the tourism department also. So therefore, in coordination with our tourism department, we are also offering this heritage tour guide for the 10th pass. We have put this 10th pass for the heritage tour guide for digital IT help desk assistant 12th. ಈ ಸಂದರ್ಭದಲ್ಲಿ ಸಿಯುಕೆ ಪ್ರಾಧ್ಯಾಪಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶ್ರೀರತ್ನ ಪ್ರಶಸ್ತಿಗೆ ಭಾಜನರಾದ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಸಮಾಜ ಸೇವಕಿ ಗುರಮ್ಮ ಸಿದ್ದಾರೆಡ್ಡಿ ಅವರಿಗೆ ವೀರಶೈವ ಲಿಂಗಾಯತ ಸ್ವಾಭಿಮಾನ ಬಳಗದ ಹಾಗೂ 4 ಚಕ್ರ ತಂಡದ ಸದಸ್ಯರು ಸನ್ಮಾನಿಸಿ ಗೌರವಿಸಿದರು. ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಸಮ್ಮುಖದಲ್ಲಿ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರಿಂದ ಸ್ತ್ರೀರತ್ನ ಪ್ರಶಸ್ತಿಗೆ ಭಾಜನರಾದ ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಸಮಾಜ ಸೇವಕಿ ಗುರಮ್ಮ ಸಿದ್ದಾರೆಡ್ಡಿ ಅವರಿಗೆ ವೀರಶೈವ ಲಿಂಗಾಯತ ಸ್ವಾಭಿಮಾನ ಬಳಗ ಹಾಗೂ 4 ಚಕ್ರ ತಂಡದ ವತಿಯಿಂದ ಸನ್ಮಾನ ಮಾಡಲಾಯಿತು. ಈ
ಈ ಸಂದರ್ಭದಲ್ಲಿ ಮಾತನಾಡಿದ ವೀರಶೈವ ಲಿಂಗಾಯತ ಸ್ವಾಭಿಮಾನ ಬಳಗದ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್, ಗುರಮ್ಮ ಸಿದ್ದಾರೆಡ್ಡಿ ಅವರು ವೀರಶೈವ ಲಿಂಗಾಯತ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅಖಿಲ ಭಾರತೀಯ ವೀರಶೈವ ಮಹಾಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಸಿದ್ದಾರೆಡ್ಡಿ ಫೌಂಡೇಶನ್ ಸ್ಥಾಪಿಸಿ ಸಮಾಜದ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಆರ್ಥಿಕವಾಗಿ ಧನ ಸಹಾಯ ನೀಡಿ ಬಡಜನರ ಬಾಳಿಗೆ ಬೆಳಕಾಗಿದ್ದಾರೆ. ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದಾರೆ. ಕಲ್ಯಾಣ ಕರ್ನಾಟಕದ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ. ಅಂತವರಿಗೆ ಸ್ತ್ರೀರತ್ನ ಪ್ರಶಸ್ತಿಯನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ದೊರಕಿದ್ದು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ ಎಂದಿದ್ದಾರೆ. ವಿಕ್ರಮ್ ಸಿದ್ದಾರೆಡ್ಡಿ ಅವರ ಮಾತೋಶ್ರೀ ಗುರಮ್ಮ ಸಿದ್ದಾರೆಡ್ಡಿ ಅಮ್ಮ ಅವರು ಇವತ್ತಿನ ದಿವಸ ಹೆಂಗಂತಂದ್ರೆ ಅವ್ರದ್ದೇ ಆದಂಥ ಹಲವಾರು ಸೇವೆ, ಸಮಾಜ ಸೇವೆ ಭಾಳ ಮಾಡಿದ್ದಾರೆ. ಅದಕ್ಕಾಗಿ ನಾವು ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ಒಳ್ಳೆಯ ಸನ್ಮಾನ ಇಟ್ಕೋಬೇಕಂದಾಗ ಅವರು ಭಾಳ ಕಾರ್ಯಕ್ರಮ ಇದ್ದಾವೆ, ದಯವಿಟ್ಟು ಆಗಲ್ಲ, ಆದರೆ 9ನೇ ತಾರೀಕು ಬರ್ತೀವಿ ಎಂದಿದ್ರು. ಅದಕ್ಕೆ ಇವತ್ತು ದಿವಸ ನಮ್ಮ ತಂದೆಯವರ ಹೆಸರಿನ ಮೇಲಿರ್ತಕ್ಕಂಥ, ನಮ್ಮ ಅಪ್ಪಾಜಿಯವರ ಹೆಸರಿನ ಮೇಲಿರ್ತಕ್ಕಂಥ ಪ್ರತಿಷ್ಠಾನದ ವತಿಯಿಂದ ಶಾಂತಪಟ್ಟಿ ನರಿಬೋಳ್ ಪ್ರತಿಷ್ಠಾನ ಮತ್ತು 4 ಚಕ್ರ ತಂಡ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ವತಿಯಿಂದ ಸಂಕ್ಷಿಪ್ತವಾಗಿ ಸನ್ಮಾನಿಸಿ ಅವರ ಒಂದು ಸಾಮಾಜಿಕ ಕೆಲಸಕ್ಕೆ ಪ್ರೋತ್ಸಾಹ ಕೋರಿದ್ದೇವೆ, ಶುಭಾಶಯ ಕೋರಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಸಮಾಜ ಸಂಘಟನೆ ಆಗಿರ್ಬೋದು, ಸಮಾಜ ಕಾರ್ಯ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗುರಮ್ಮ ಸಿದ್ದಾರೆಡ್ಡಿ ಅವರು ಮಹಿಳೆಯರಿಗೆ ಶಿಕ್ಷಣ ಕೊಡಿಸುವ ಉದ್ದೇಶದಿಂದ ಮೌನ ಕ್ರಾಂತಿ ಮೂಲಕ ಸಮಾಜಕ್ಕೆ ಅಳಿಲು ಸೇವೆ ನೀಡುತ್ತಿದ್ದಾರೆ. 70ರ ದಶಕದಲ್ಲಿ ಮಹಿಳೆಗೆ ಸಮಾಜದಲ್ಲಿನ ಸ್ಥಾನಮಾನ ಇರಲಿಲ್ಲ. 70ರ ದಶಕದ ನಂತರ ಮಹಿಳೆ ಒಂದೊಂದು ಹಂತವನ್ನು ದಾಟಿ ಆತ್ಮವಿಶ್ವಾಸ ಹೆಚ್ಚಿ ತಾನು ಸಹ ಯಾವುದೇ ಕೆಲಸ ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಬೆಳೆಸಿಕೊಂಡಿದ್ದಾಳೆ. ತನ್ನ ಸಬಲೀಕರಣಕ್ಕಾಗಿ ಆಕೆ ಇಂದು ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಮುನ್ನುಗ್ಗಿ ಮುಂಚೂಣಿಯಲ್ಲಿದ್ದಾಳೆ ಎಂದಿದ್ದಾರೆ. ರಾಜ್ಯ ಮಹಿಳಾ ಟಾಸ್ಕ್ ಫೋರ್ಸ್ ಅಧ್ಯಕ್ಷೆಯಾಗಿ ವುಮೆನ್ ಯೂನಿವರ್ಸಿಟಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದಂಥವಳು. ನನ್ನದು ಒಂದು ಮೌನ ಕ್ರಾಂತಿ. ನಾನು ಜೆಂಡಾ ಹಿಡ್ಕೊಂಡು ರೋಡ್ ಮೇಲೆ ಅಡ್ಡಾಡಿ ಹೆಣ್ಮಕ್ಳಿಗೆ ಇದು ಆಗಬೇಕು ಅದು ಆಗಬೇಕು ಅಂತ ಕ್ರಾಂತಿ ಮಾಡೋದಕ್ಕೆಲ್ಲ ನನ್ನದು ಒಂದು ಮೌನ ಕ್ರಾಂತಿ. ಮಹಿಳಾ ಶಿಕ್ಷಣ ಆಗಬೇಕು, ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ಮಹಿಳೆಯರಿಗೆ ಶಿಕ್ಷಣ ಇಲ್ಲದೆ ಸ್ಥಾನಮಾನ ಸಿಗುವುದಿಲ್ಲ. ಮೊದಲಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಸ್ಥಾನಮಾನ ಇತ್ತು, ಆದರೆ ಹಿಂದಿನ ಕಾಲದಲ್ಲಿ ಸ್ಥಾನಮಾನ ಇತ್ತು, ಮಧ್ಯದಲ್ಲಿ ಸ್ವಲ್ಪ ಕುಂಠಿತ ಆಗಿತ್ತು. ಆದರೆ ಈಗ ಪುನಃ 2000ನೇ ಇಸ್ವಿಗಿಂತ ಇವಾಗ ನೋಡಿದರೆ, ಹಿಂದೆ ನಮ್ಮ ಕಾಲದಲ್ಲಿ 70ನೇ ದಶಕದಲ್ಲಿಗಿಂತ ಈಗ ನೋಡಿದರೆ ಮತ್ತು ಪುನಃ ಮಹಿಳಾ ಸಾಕ್ಷರತೆ ಹೆಚ್ಚಾಗಿದೆ. ಮತ್ತು ಮಹಿಳಾ ಆರೋಗ್ಯಕ್ಕೂ ಕಾಳಜಿ ತಗೋತಾ ಇದ್ದಾರೆ ಮಹಿಳೆಯರು. ಮತ್ತು ಉದ್ಯೋಗದಲ್ಲಿ ಕೂಡ ಮಹಿಳೆಯರು ಹೆಚ್ಚಿನ ಆಸಕ್ತಿ ವಹಿಸ್ತಾ ಇದ್ದಾರೆ. ಸ್ತ್ರೀ ಶಕ್ತಿ ಸಂಘಗಳು, ನಾವು 2000ರಲ್ಲಿ 1 ಲಕ್ಷ ಗುಂಪು 20 ಲಕ್ಷ ಹೆಣ್ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಂಡು ಸ್ತ್ರೀ ಶಕ್ತಿ ಸಂಘಗಳನ್ನು ಬಳಕೆಯಲ್ಲಿ ತಂದರೆ, ಸ್ತ್ರೀ ಶಕ್ತಿ ಸಂಘಗಳು ಬಹಳ ಸಬಲರಾಗಿದ್ದಾರೆ. ಮಹಿಳೆಯರಿಗೆ ಇತ್ತೀಚೆಗೆ ಆತ್ಮವಿಶ್ವಾಸ ಜಾಸ್ತಿ ಬಂದಿದೆ. ನಾನು ಅಬಲಳಲ್ಲ ಸಬಲಳು ಅಂತಕ್ಕಂಥದ್ದು ಒಂದು ವಿಶ್ವಾಸ ಜಾಸ್ತಿ ಬಂದಿದೆ. ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಹಿತ ನಾನು ಮಾಡಬಲ್ಲೆ, ನಾನು ಮಾಡ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ. ಇದು ಸಬಲೀಕರಣ ಅನ್ನೋದು ಬಜಾರದಲ್ಲಿ ಖರೀದಿ ಮಾಡುವಂಥ ವಸ್ತು ಅಲ್ಲ. ಮಹಿಳೆಯರು ತಮ್ಮನ್ನು ತಾವು ಸಬಲರು ಅಂತ ತಿಳ್ಕೊಂಡಾಗ, ಕೀಳರಿಮೆಯನ್ನು ತೆಗೆದು ಹಾಕಿದಾಗ ಮಾತ್ರ ಇದು ಮಹಿಳೆಯರು ಸಬಲರಾಗಿ, ಮಹಿಳೆ ಸಮಾಜದ ಕಣ್ಣು, ಕುಟುಂಬದ ಕಣ್ಣು, ಸಮಾಜದ ಕಣ್ಣು. ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಮಹಿಳೆಯರ ಅಭಿವೃದ್ಧಿ ಆಗಬೇಕಾಗ್ತದೆ. ಮಹಿಳೆಯರ ಅಭಿವೃದ್ಧಿ ಆದಾಗ ಮಾತ್ರ ಕುಟುಂಬದ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ, ರಾಜ್ಯದ, ರಾಷ್ಟ್ರದ ಅಭಿವೃದ್ಧಿ ಆಗ್ತದೆ. ಹಾಗೆ ನಾವು ಈ ಮಹಿಳೆಯರ ಸ್ಥಾನಮಾನಕ್ಕೆ ಹೆಚ್ಚಿನ ಒಂದು ಒತ್ತು ಯಾಕೆ ಕೊಡ್ತೇವೆ ಅಂತಂದರೆ, ಯಾವ ಮನೆಯಲ್ಲಿ ಮಹಿಳೆ ಆರ್ಥಿಕ ಹಣಕಾಸಿನ ವ್ಯವಹಾರವನ್ನು ಮಹಿಳೆ ಮಾಡ್ತಾಳಲ್ಲ, ಆ ಮನೆಯಲ್ಲಿ ಅವಳದ್ದು ಭಾಳ ಜವಾಬ್ದಾರಿ ಇರ್ತದೆ. ಈಗ ತಂದರೆ ಮಾಡಿದೆ, ತಂದಿಲ್ಲ ಅಂದರೆ ಇಲ್ಲ ಅಂತ ಜವಾಬ್ದಾರಿ ವಹಿಸದೇ ಇರುವ ಹೆಣ್ಮಕ್ಳು ಮನೆಯಲ್ಲಿದ್ದರು ಅಂತಂದರೆ ಆ ಮನೆ ಆರ್ಥಿಕವಾಗಿ ಸಬಲರಾಗುವುದಿಲ್ಲ. ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ಮಹಿಳೆಯರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ನಾನು ಒಂದು ಮಹಿಳೆಯರಿಗೆ ಸಂದೇಶವನ್ನು ಕೊಡೋದು ಏನಂತಂದರೆ, ಕ್ರಿಯಾಶೀಲರಾಗಿ ನಾವು ಮಕ್ಕಳನ್ನು ಬೆಳೆಸುವಲ್ಲಾಗಲಿ, ಸಂಸ್ಕೃತಿಯನ್ನು ಉಳಿಸುವುದರಲ್ಲಾಗಲಿ, ಶಿಕ್ಷಣಕ್ಕಾಗಲಿ, ಸಮಾಜದಲ್ಲಿ ಸಮಾನತೆಯನ್ನು ಪಡೆಯುವುದಕ್ಕಾಗಲಿ, ಸಮಾನತೆ ಕೊಡಬೇಕು ಅಂತ ಅನ್ನೋದಕ್ಕಿಂತ ಸಮಾನತೆ ಪಡೆಯಬೇಕು ಅನ್ನುವಂಥ ಛಲ ನಮಗೆ ಹೆಚ್ಚಿಗೆ ಬರಬೇಕು. ಯಾಕಂದರೆ ಸಮಾನತೆ ನಮ್ಗೆ ಯಾವಾಗ ಬರ್ತದೆ ಅಂತಂದರೆ, ನಮ್ಮಲ್ಲಿ ಆ ಒಂದು ಕ್ವಾಲಿಟೀಸ್, ಆ ಒಂದು ಗುಣಗಳನ್ನು ನಾವು ಅಳವಡಿಸಿಕೊಂಡಾಗ, ನಾವು ಸುಶಿಕ್ಷಿತರಾಗಿ ನಾವು ಕೂಡ ನಿಮ್ಮಷ್ಟೇ ಸಬಲರಾಗಿ ಕೆಲಸ ಮಾಡಬಲ್ಲೆವು ಅನ್ನುವಂಥ ಒಂದು ಧೈರ್ಯವನ್ನು ತೋರಿಸಿದಾಗ ಮಾತ್ರ ನಾವು ಸಬಲರಾಗ್ತೇವೆ ಅಂತ ಹೇಳಿ ನಾನು 2 ಮಾತುಗಳು.
ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವಿಜಯಕುಮಾರ್ ತೆಗಲ್ತಿಪ್ಪಿ, 4 ಚಕ್ರ ತಂಡದ ಮಾಲಾ ಕಣ್ಣಿ, ಮಾಲಾ ದಣ್ಣೂರ್, ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ಪೊಲೀಸ್ ಮಹಾಸಂಘದ ಅಧ್ಯಕ್ಷ ರವಿ ದೇಗಾವ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾದೇವಿ ಕೆಸ್ರಟ್ಕಿ, ಬಿಜೆಪಿ ಮುಖಂಡೆ ಶಿವಾನಿ, ಶಿವರಾಜ್ ಅಂಗಡಿ ಪಾಲ್ಗೊಂಡಿದ್ದರು. ವಿಶ್ವ ಮಹಿಳಾ ದಿನಾಚರಣೆಯ ನಿಮಿತ್ತ ನಗರದ ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ಸಿಟಿ ಹಮ್ಮಿಕೊಂಡಿದ್ದ ಮಹಿಳಾ ದಿನಾಚರಣೆ ಸಮಾರಂಭದಲ್ಲಿ ಮಹಿಳಾ ಮಣಿಗಳು ರ್ಯಾಪ್ ಶೋನಲ್ಲಿ ಭಾಗಿಯಾಗಿ ನೃತ್ಯಕ್ಕೆ ಹೆಜ್ಜೆ ಹಾಕುವ ಮೂಲಕ ಮಹಿಳಾ ದಿನವನ್ನು ವಿಶೇಷವಾಗಿ ಆಚರಿಸಿದರು. ಮಹಿಳೆ ಇಂದು 4 ಗೋಡೆ ದಾಟಿ ತನ್ನದೇ ಆದ ಸ್ವಾತಂತ್ರ್ಯ ಬದುಕು ರೂಪಿಸಿಕೊಳ್ಳಲು ಮುಂದಾಗಿದ್ದಾಳೆ. ತಾನೂ ಸಹ ಪುರುಷರಷ್ಟೇ ಸಮಾನಳು, ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಬಹುದು ಎಂಬುದನ್ನು ಅರಿತು ಮುನ್ನುಗ್ತಿರುವುದು ಹೆಮ್ಮೆಯ ಸಂಗತಿ. ಇನ್ನು ಕಲಬುರಗಿ ನಗರದ ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ಸಿಟಿ ಇವರು ಏರ್ಪಡಿಸಿದ ಮಹಿಳಾ ದಿನದ ಕಾರ್ಯಕ್ರಮದಲ್ಲಿ ನಾರಿಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಕೆಆರ್ಟಿಸಿ ಡೆಪ್ಟಿ ಚೀಫ್ ಅಕೌಂಟೆಂಟ್ ಅಧಿಕಾರಿ ಶ್ರೀದೇವಿ ಜಿಎಸ್ ಅವರು, ಇಂದಿನ ಸಮಾಜದಲ್ಲಿ ಮಹಿಳೆ ಎಷ್ಟು ಸಮಾನತೆ ಹೊಂದಿದ್ದಳೋ ಅಷ್ಟೇ ಸಮಾನತೆ ಋಗ್ವೇದ ಕಾಲದಲ್ಲೂ ಪಡೆದಿದ್ಲು. ಪ್ರಾಚೀನ ಕಾಲದಲ್ಲಿ ಹೆಣ್ಣಿಗೆ ಬಹಳಷ್ಟು ಗೌರವಯುತ ಸ್ಥಾನ ನೀಡಲಾಗಿತ್ತು. ನಮ್ಮ ಭಾರತ ಸಂಸ್ಕೃತಿ ಪರಂಪರೆಯಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಹೆಣ್ಣು ಪುರುಷನಷ್ಟೇ ಸಮಾನಳು ಎಂಬುದು ಇಂದಿನ ಯುಗಕ್ಕೂ ಮೊದಲು ಋಗ್ವೇದದಲ್ಲೂ ಮಹಿಳೆ ಸ್ಥಾನಮಾನ ಉಚ್ಛಾಯ ಸ್ಥಿತಿಯಲ್ಲಿ ಎಂದು ಮಹಿಳಾ ಪ್ರಾಶಸ್ತ್ಯ ಕುರಿತು ಮಾತನಾಡಿದ್ರು. ತದನಂತರ ನೋಡಿ ನೀವು ಈಗೆಲ್ಲ ನಮಗೆ ಇವರು ಎಲ್ಲರೂ ಏನು ಕರೀತಾರೆ, ನಿಮ್ಮ ಹೆಸರಾದ ನಂತರ ನಿಮ್ಮ ಹಸ್ಬೆಂಡ್ ಹೆಸರು ಕರೀತಾರೆ, ಹೌದಲ್ಲ? ಈಗ ನನಗೆ ಶ್ರೀದೇವಿ ಆನಂದ್ ಇರ್ಬೋದು, ಇವರಿಗೆ ರಜನಿ ಗುಪ್ತಾ, ಅವರ ಹಸ್ಬೆಂಡ್ ಫ್ಯಾಮಿಲಿ ನೇಮ್ ಅವರ ಹೆಸರು ಇರ್ತದೆ. ಪುರಾಣ ಕಾಲದಲ್ಲಿ ಹಂಗಿಲ್ಲ, ಫಸ್ಟು ಹೆಣ್ಣಿನ ಹೆಸರು ಕರೆದು ಗಂಡಿನ ಹೆಸರು ಕರೆದಿರೋದು. ಶ್ರೀಕೃಷ್ಣ, ಶ್ರೀಯರು ಲಕ್ಷ್ಮಿ, ಮೀನಾಕ್ಷಿ ಸುಬ್ರಹ್ಮಣ್ಯಂ, ಗೌರಿ ಶಂಕರ, ಗೌರಿ ತನ್ಯ, ಸುಮಾರು ಹೆಸರುಗಳನ್ನು ನೋಡ್ತಾ ಹೋದ್ರೆ ನಾವು ಹೆಣ್ಣು ಮಕ್ಕಳ ಹೆಸರನ್ನು ಮುಂಚೆ ಕರೆದು ನಂತರ ಗಂಡು ಮಕ್ಕಳ ಹೆಸರು ಕರೆದಿದ್ದೀವಿ. ಇವತ್ತು ಲಗ್ನ ಪತ್ರಿಕೆಗಳೆಲ್ಲ ಹಾಕ್ತಾರೆ, ಏನಂತ ಶ್ರೀಮತಿ ಶ್ರೀ ಅಂತೇಳಿ ಹಾಕ್ತಾರೆ. ಅಂದರೆ ಫಸ್ಟು ಹೆಣ್ಮಕ್ಳಿಗೆ, ಅಂದರೆ ಭಾರತದ ಮೂಲ ಸಂಸ್ಕೃತಿ ಏನಿದೆಯಲ್ಲ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವ ನಡ್ಕೊಂಡಿರೋದು. ಹೆಣ್ಣು ಮಕ್ಕಳಿಗೆ ನಾವು ತದನಂತರ ಋಗ್ವೇದ ಕಾಲದಲ್ಲೂ ಕೂಡ ಅಷ್ಟೇ, ಋಗ್ವೇದ ಕಾಲದಲ್ಲಿ ಈಗ ಏನು ನಾವು ಥೀಮ್ ಇದೆ, ಈ ವರ್ಷದ ಥೀಮು ಅದು ಋಗ್ವೇದ ಕಾಲದಲ್ಲೇ ಇತ್ತು. ಈಕ್ವಾಲಿಟಿ ಇನ್ ಜೆಂಡರ್ ಇತ್ತು. ನಾವು ನಮ್ಮ ದೇವತೆಗಳನ್ನು ಅರ್ಧನಾರೀಶ್ವರ ಅಂತ ರೂಪ ನೋಡ್ತೀವಿ, ಅದು ನಿಜ ಅಲ್ಲ. ಅಂದರೆ ಹೆಣ್ಣು ಗಂಡು ಸಮ ಅಂತ ಪಾರ್ವತಿ ಶಿವನಿಗೆ ಸರಿ ಸಮಾನವಾಗಿ ನಿಂತು ಪ್ರಪಂಚವನ್ನು ಕಾಪಾಡಿದ್ಲು ಅಂತ ನಾವು ಹೇಳ್ತೀವಿ. ಋಗ್ವೇದ ಕಾಲದಲ್ಲೂ ಕೂಡ ಹೆಣ್ಮಕ್ಳಿಗೆ ಸರಿ ಸಮಾನವಾದ ಎಜುಕೇಷನ್ ಇತ್ತು ಇಂಡಿಯಾದಲ್ಲಿ. ನಾವು ಆವಾಗಿನ ಕಾಲಕ್ಕೆ ಯಜ್ಞವಲ್ಕ ಅಂತೇನು ಸ್ಮೃತಿಕಾರಕರು, ಈಗೇನು ಸಂವಿಧಾನ ಬರೆದಿರೋದು, ಈಗೇನು ಒಂದು ಸ್ಮೃತಿಕಾರ ಅಂದರೆ ಚರಿತ್ರೆಗಳನ್ನು ಬರೀತಾರೆ, ಹಿಸ್ಟೋರಿಯನ್ಸ್ ಅಂತ ಏನು ಹೇಳ್ತೀವಲ್ಲ, ಅಂಥ ಯಜ್ಞವಲ್ಕನ ಜೊತೆಗೆ ಹೆಣ್ಣು ಮಕ್ಕಳು ಕೂತ್ಕೊಂಡು ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇದ್ರು ಆವಾಗಿನ ಕಾಲದಲ್ಲಿ. ಆವಾಗಿನ ಕಾಲದಲ್ಲೂ ಕೂಡ ಗಾರ್ಗಿ ಅಂತೇಳಿ, ಮೈತ್ರಿ ಅಂತೇಳಿ ದೊಡ್ಡ ದೊಡ್ಡ ಕವಿಗಳು ಇದ್ದರು ಆವಾಗಿನ ಕಾಲದಲ್ಲಿ. ಮತ್ತು ಒಂದು ಕಾನೂನೇ ಇತ್ತು, ಒಂದು ಸಭಾ ಮತ್ತು ಸಮಿತಿ ಅಂತ ಇರ್ತಾಯಿತ್ತು. ಈಗೇನು ನಾವು ಎಲ್ಲ ರಚಿಸಲಿಕ್ಕೆ ಒಂದು ಪಾರ್ಲಿಮೆಂಟ್ ಆಗಲಿ, ಒಂದು ಇದು ಆಗಲಿ, ವಿಧಾನಸೌಧ ಅಂತ ಏನಂತೀವಲ್ಲ, ಆವಾಗ ವಿಷಯಗಳ ಡಿಸ್ಕಸ್ ಮಾಡಲಿಕ್ಕೆ ಸಭಾ ಮತ್ತು ಸಮಿತಿಗಳಿದ್ವು. ಅಂಥ ಒಂದು ಸಭಾ ಸಮಿತಿಗೆ 5 ಜನ ಇದ್ದರೆ 2 ಹೆಣ್ಮಕ್ಳು ಕಂಪಲ್ಸರಿ ಇರಬೇಕಿತ್ತು. ಇನ್ನು ಮಹಿಳಾ ದಿನದ ಪ್ರಯುಕ್ತ ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ರ್ಯಾಮ್ ಶೋನಲ್ಲಿ ನಾರಿಯರು ಸಂಗೀತಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು.
ಸಂದರ್ಭದಲ್ಲಿ ಪಿಎಸ್ಐ ಇಂದಿರಾ ಶಿರ್ವಾಳ್, ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ಸಿಟಿ ಅಧ್ಯಕ್ಷೆ ರಜನಿ ಗುಪ್ತಾ, ಪಲ್ಲವಿ ಮಕ್ಕಾ, ಪ್ರಿಯಾ ಕಾವೇರಿ, ತೃಪ್ತಿ ಶಹಾ, ಶ್ವೇತಾ ಎಂಜಿ, ಸಪ್ನಾ ದೇಶಪಾಂಡೆ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ವತಿಯಿಂದ ನಗರದ ಕನ್ನಡ ಭವನದಲ್ಲಿ ನಡೆದ 4ನೇ ಜಿಲ್ಲಾ ಸಮಾವೇಶ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮಹಿಳಾ ದಿನದ ಅಂಗವಾಗಿ ಕಲಬುರಗಿ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ವತಿಯಿಂದ ನಗರದ ಕನ್ನಡ ಭವನದಲ್ಲಿ 4ನೇ ಜಿಲ್ಲಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ 4ನೇ ಜಿಲ್ಲಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ವಿಜಯಪುರ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಮಾಜಿ ಉಪಕುಲಪತಿ
ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರು ಮಹಿಳಾ ದಿನಾಚರಣೆ ನಾಡಿನಾದ್ಯಂತ ಆಚರಿಸಿದಂತೆ ದೇವದಾಸಿ ಮಹಿಳಾ ಸಂಘ ಸಹ ತನ್ನ ಆಲೋಚನೆ, ತನ್ನ ಹಕ್ಕು, ಸ್ವಾತಂತ್ರ್ಯಕ್ಕಾಗಿ ಧ್ವನಿ ಎತ್ತುವ ಗುಂಪು ನಮ್ಮ ನಡುವಿದೆ. ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ದೇವದಾಸಿ ಮಹಿಳೆಯರು ಸಮಾಜದಲ್ಲಿ ಸರಿಯಾದ ಮನ್ನಣೆ ದೊರೆಯದ ಕಾರಣ ಹಿಂದುಳಿಯುವಂತಾಗಿದೆ. ಸರ್ಕಾರ ದೇವದಾಸಿಯರ ಹಕ್ಕುಗಳಿಗೆ ಅನೇಕ ಯೋಜನೆಗಳ ತಂದಿದ್ದು ಅದು ಸಮರ್ಪಕವಾಗಿ ಜಾರಿಯಾದಾಗ ಅವರಿಗೂ ಸಮಾನತೆ ಸಿಕ್ಕಂತಾಗುತ್ತೆ ಎಂದಿದ್ದಾರೆ. ಯಾಕಂದ್ರೆ ನಿನ್ನೆ ಇದೇ ನಿಮ್ಮೂರಾಗ ಸುಮಾರು ಕರ್ನಾಟಕದ 18 ಜಿಲ್ಲೆಗಳಿಂದ ಹೆಣ್ಮಕ್ಳು ಮತ್ತು ಹೆಣ್ಮಕ್ಳ ಪರವಾಗಿ ಕೆಲಸ ಮಾಡುವಂತ ದೊಡ್ಡ ಬಳಗ 200 ಮಂದಿ ಬಂದಿದ್ರು. ಎಲ್ಲರೂ ಕೂಡಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಾಡಿದ್ವಿ. ನಿಮ್ಮೂರು ಅದಕ್ಕಿಂತ ನಾವೇನ್ ಕಮ್ಮಿ ಅನ್ನುವಂಗೆ ಒಂದು 200 ಜನ ಸೇರ್ಕೊಂಡಿದ್ರು ನಮ್ಮನ್ನ. ಹಾಗಾಗಿ ಇಡೀ ದಿವಸ ನಾವು ಮಹಿಳಾ ದಿನಾಚರಣೆಯನ್ನ ಸಂಭ್ರಮದಿಂದ ಖುಷಿಯಿಂದ ಆಚರಿಸಿದ ಹಾಗೇನೆ ಕೆಲವು ವಿಚಾರಗಳನ್ನ ಇಟ್ಕೊಂಡು ಇವತ್ತೇನ್ ನಮ್ಮ ಸಮಸ್ಯೆ ಇದೆ, ನಾವು ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅನ್ನೋದ್ರ ಹಾಗೆ ನಾವು ಅದು ಚರ್ಚೆನೂ ಮಾಡಿದ್ವಿ. ಇದು ಒಂದು ಗುಂಪು. ಈ ಮಂದಿದು ಒಂದು ಗುಂಪಾದ್ರೆ ಇವತ್ತು ನಿಮ್ ಜೋಡಿ ಏನು ಅದಿನಲ್ಲ, ಇದು ಅದೇ ಸಮಾಜದ ಇನ್ನೊಂದು ಗುಂಪು. ಈ ಗುಂಪುನು ಕೂಡ ನನಗೆ ಮಾತನಾಡುವ ಒಂದು ಅವಕಾಶ ಸಿಗ್ತಿದೆ ಇದಲ್ಲ, ಇದು ನನ್ನ ಒಂದು ಸಂತೋಷ, ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂಡು. ನಿನ್ನೆ ಮಾಸ್ತರ್ ಇದ್ರು, ವಿದ್ಯಾರ್ಥಿಗಳಿದ್ರು, ಬರೆಯೋರಿದ್ರು, ಚಿಂತನೆ ಮಾಡೋರಿದ್ರು, ಡಾಕ್ಟರ್ ಇದ್ರು, ಲಾಯರ್ ಇದ್ರು, ಹೋರಾಟಗಾರರಿದ್ರು, ಎಲ್ಲರೂ ಇದ್ರು. ಇದು ಒಂದು ಸಮಾಜದ ಗುಂಪಾದ್ರ ಇವತ್ತು ನಾವು ಏನ್ ಅದೀವಲ್ಲ ಈ ಸಣ್ಣ ಗುಂಪು, ಇದು ಇಡೀ ಸಮಾಜದ ಒಂದು ಸಣ್ಣ ತೊರಿ, ಕಣ್ಣಿಗೆ ಕಾಣಲಾರ್ದ, ಸಮಾಜದ ಕಣ್ಣಿಗೆ ಕಾಣದ ಒಂದು ತೊರಿ. ಅಷ್ಟ ಅಲ್ಲ, ಕಣ್ಣು ಕಾಣದ ಹಂಗ ಮಾಡ್ತಾ ಇರುವಂತವ್ರ ನಡುಕ ನಾವು ಅದೀವಿ ಅಂತ ತೋರಿಸುವಂತ ಒಂದು ಗುಂಪಿದು. ನಾವು ಅದೀವಿ, ನಮ್ದೇ ಆದಂತ ವಿಚಾರಗಳಿದ್ದಾವೆ, ಅನುಭವ ಇದ್ದಾವೆ, ನಮ್ದೇ ಆದ ಸಮಸ್ಯೆ ಇದೆ. ನೀವು ನಮ್ಮನ್ನ ಕಡೆಗಣಿಸಿದ್ರೆ ಏನಂತ ನಾವು ಒಟ್ಟು ಮೂಡ್ತೀವಿ, ನಾವು ಒಟ್ಟ ನಮ್ಮ ವಿಚಾರಗಳನ್ನ ನಾವು ಮಾತಾಡ್ಕೊತೀವಿ, ನಮ್ಗೆ ಏನಾಗಬೇಕೋ ಅದನ್ನ ಹಕ್ಕೊತ್ತಾಯ ಮಾಡಿ ನಾವು ಪಡೆಯೋ ದಾರಿಯಲ್ಲಿ ಹೋಗ್ತೀವಿ ಅನ್ನುವಂತ ಗುಂಪು ನಮ್ದು. ಈ ಎರಡು ಗುಂಪನ್ನು ಎರಡು ತುದಿ ಅಂತ ಇಟ್ಕೊಂಡ್ರ ಈ ಎರಡು ತುದಿ ಎರಡು ಬೇರೆ ಬೇರೆ ಆಗಬಾರ್ದು ಅಂತ ನೀಲಕನಂತ ಇಲ್ಲಿರುವಂತಹ ಅನೇಕರು ಈ ಎರಡು ತುಂಡನ್ನ ಜೋಡಿಸುವಂತ ಕಸೂತಿ ಹಾಕಿ ಜೋಡಿಸುವ ಎಡೆಗಳ ಹಾಗ ಕೆಲಸ ಮಾಡ್ತಾವ. ಆ ಕೆಲಸದಿಂದಾಗಿ ನಾವೆಲ್ಲೋ ಇದ್ದವರನ್ನ ಹೇಳ್ಕೊಂಡು ಬಂದು ಬರ್ರಿ ನೀವು ಕಾಣಬೇಕಾದಂತ ಜನರಿಗೆ ಅವ್ರ ಮಾತು ನೀವು ಕೇಳ್ಬೇಕು, ಅವ್ರ ಸಮಸ್ಯೆ ನೀವು ಕೇಳ್ಬೇಕು, ಅವ್ರ ಜೋಡಿ ನೀವು ಬೆರಿಬೇಕು ಅಂತ ನಮ್ಗೆ ಹೇಳಿದಾಗ ಅದು ನನಗೆ ತುಂಬಾ ಸಂತೋಷದ ಸಮಾರಂಭದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಉಪಾಧ್ಯಕ್ಷೆ ಚಂದಮ್ಮ ಗೋಳ, ಹೋರಾಟಗಾರ್ತಿ ಕೆನೀಲಾ, ಗೌರಮ್ಮ ಪಾಟೀಲ್, ಸುಧಾಮ ದನ್ನಿ, ಶೇಖಮ್ಮ ಕುರಿ, ಪಾಂಡುರಂಗ್ ಮಾವಿನ್ಕರ್, ಸುಗಂಧಾ ಪಿ ಮಾವಿನ್ಕರ್, ಜಗದೇವಿ ನೂಲ್ಕರ್, ಯಲ್ಲಮ್ಮ ಬಿಲ್ಕರ್, ಸುಭದ್ರಬಾಯಿ ಧನ್ನಿ, ಹೀರಾಬಾವಿ ಮಾವಿನ್ಕರ್ ಉಪಸ್ಥಿತರಿದ್ದರು. ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಯಾದಂಥ ಕಲ್ಕತ್ತಾ ಬಂಗಾಳಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಿದ್ದು, ಇದಕ್ಕೆ ಗ್ರಾಮಸ್ಥರು ಬಲಿಯಾಗ್ತಿದ್ದಾರೆ. ನಕಲಿ ವೈದ್ಯರ ದಾಖಲಾತಿಗಳನ್ನು ಪರಿಶೀಲಿಸಬೇಕು, ತಪ್ಪಿತಸ್ಥರೆಂದು ಕಂಡು ಬಂದಲ್ಲಿ ಕೂಡಲೇ ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆ ಪ್ರತಿಭಟಿಸಿತು. ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಯಾದಂಥ ಕಲ್ಕತ್ತಾ ಹಾಗೂ ಬಂಗಾಳಿ ರಾಜ್ಯದ ಸುಮಾರು 2000ಕ್ಕಿಂತ ಹೆಚ್ಚು ನಕಲಿ ವೈದ್ಯರು ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದ್ದು, ನಕಲಿ ವೈದ್ಯರ ದಾಖಲಾತಿ ಪರಿಶೀಲನೆ ಮಾಡುವಂತೆ ವೀರ ಕನ್ನಡಿಗರ ಸೇನೆಯ ಹೋರಾಟ ಮಾಡ್ತಾನೆ ಬಂದಿದೆ. ಆದರೆ ಆರೋಗ್ಯ ಇಲಾಖೆಯವರು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕಾರಣ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿ ಇದಕ್ಕೆ ಗ್ರಾಮೀಣ ಭಾಗದ ಜನರೇ ಹೆಚ್ಚು ಬಲಿಪಶುಗಳಾಗ್ತಿದ್ದಾರೆ ಎಂದು ಸೇನೆಯ ರಾಜ್ಯಾಧ್ಯಕ್ಷ ಅಮೃತ್ ಸಿ ಪಾಟೀಲ್ ಮಾತನಾಡಿದರು. ವೈದ್ಯಕೀಯ ತರಬೇತಿ ಪಡೆಯದೆ, ಆರೋಗ್ಯ ಇಲಾಖೆಯ ಪರವಾನಗಿ ತೆಗೆದುಕೊಳ್ಳದೆ ಅಕ್ರಮವಾಗಿ ಹಳ್ಳಿಗಳಲ್ಲಿ ಆಸ್ಪತ್ರೆಗಳನ್ನು ತೆರೆದು ಅಕ್ರಮ ಶಸ್ತ್ರಚಿಕಿತ್ಸೆ ಮಾಡುವುದಲ್ಲದೆ ನಕಲಿ ಔಷಧಿಗಳನ್ನು ನೀಡಿ ಗ್ರಾಮಸ್ಥರ ಸಾವಿಗೆ ಕಾರಣೀಭೂತರಾಗಿದ್ದಾರೆ. ಕಲಬುರಗಿ, ಬೀದರ್, ಅಫ್ಜಲ್ಪುರ್, ಬಸವಕಲ್ಯಾಣ, ಕಮಲಾಪುರ್, ಕಾಳ್ಗಿ, ಕಲಬುರಗಿ ತಾಲೂಕುಗಳಲ್ಲಿ ನಕಲಿ ವೈದ್ಯರು ಲೂಟಿ ಜೋರಾಗಿದೆ.
ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು, ತಪ್ಪಿತಸ್ಥ ನಕಲಿ ವೈದ್ಯರ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಆಸ್ಪತ್ರೆ ಮಾಡಿ ಒಂದು ಕುದಿಸಿದ ನೀರಿನಲ್ಲಿ ಸಾಮಗ್ರಿಗಳನ್ನು ಇರ್ತಕ್ಕಂಥ ಸಾಮಗ್ರಿಗಳ ಓಟಿಯಲ್ಲಿ ಆಪರೇಷನ್ ಮಾಡಿದ್ರು ಕೂಡ ಒಂದು ಇವತ್ತು ಇನ್ಸ್ಪೆಕ್ಷನ್ ಆಗ್ತಕ್ಕಂಥ ಸಂದರ್ಭ ಇಲ್ಲಿ ಒದಗಿ ಬಂದದ. ಆದರೆ ನಕಲಿ ಬಂಗಲೆ ವೈದ್ಯರು ಕೇವಲ ಮೂಲ್ಯವಾದಿ ಆಪರೇಷನ್ ಏನು ಮಾಡ್ತಾರೆ, ಯಾವುದೇ ಒಂದು ಅಲ್ಲಿ ಸ್ಪಿರಿಟ್ ಆಗಿರ್ಬೋದು, ಬೆಟಾಣಿನ್ ಆಗಿರ್ಬೋದು, ಯಾವುದೇ ಅವರು ಈ ಒಂದು ವೈದ್ಯಕೀಯ ಅರ್ಹತೆ ಇಲ್ಲದಂಥವ್ರು ಏನು ಮಾಡ್ತಾರೆ, ದಾರ ಕಟ್ಟಿ ಮೂಲ್ಯವಾದಿ ಆಪರೇಷನ್ ಮಾಡ್ತಕ್ಕಂಥ ಕೆಲಸಕ್ಕೆ ಏನದ ಈ ಬಂಗಾಳಿ ನಕಲಿ ವೈದ್ಯರು ಹೇಳಿದಾರೆ. ಸುಮಾರು 10,000 15,000 ಏನದ ನಮ್ಮ ಮುಗ್ಧ ಬಡ ನಾಗರಿಕರಲ್ಲಿ ಹಣವನ್ನು ವಸೂಲಿ ಮಾಡ್ತಕ್ಕಂಥ ದಂಧೆ ಕಿಳಿದಿದ್ದಾರೆ. 2,000 ಅಧಿಕಕ್ಕಿಂತಲೇನದ ಇವತ್ತು ಅಕ್ರಮವಾಗಿ ಆಸ್ಪತ್ರೆ ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಕ್ಕಿದ್ದಾರೆ. ಇದ್ರ ಬಗ್ಗೆ ಮಾನ್ಯ THOಗೆ ಮತ್ತು ಜಾಯಿಂಟ್ ಡೈರೆಕ್ಟ್ರಿಗೆ ಏನದ ಇವತ್ತು ಸುಮಾರು ಮನವಿ ಸಲ್ಲಿಸಿದ್ವಿ. ಯಾವ ಒಬ್ಬ ಬಂಗಾಳಿ ನಕಲಿ ವೈದ್ಯನ ಮೇಲೆ ಕ್ರಮ ಕೈಗೊಂಡಿಲ್ಲ. ಇದರಿಂದ ಏನು ಅನುಮಾನ ಮೂಡ್ತಾ ಇದೆ, ಆ ನಕಲಿ ಬಂಗಾಳ ವೈದ್ಯರಿಗೆ ಇವರೇ ಅಧಿಕಾರಿಗಳು ಸಾಥ್ ಕೊಡ್ತಾ ಇದ್ದಾರಾ, ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತದ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಅಂಬತಕ್ಕಂಥದ್ದು. ಅಕ್ರಮ ಚಟುವಟಿಕೆಗಳ ಕಂಡರೂ ಕೂಡ ಯಾಕೆ ಅವರು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತೇಳಿ ಇವತ್ತು ಅನುಮಾನ ಮೂಡ್ತಾ ಇದೆ. ಹಾಗಾಗಿ ನಾವು DHO ಮತ್ತು THO ಜಾಯಿಂಟ್ ಡೈರೆಕ್ಟರ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಅದೇ ರೀತಿ BHMS BMS ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಸರ್ವಿಸ್ ಏನು ಇವತ್ತು ಪದವಿ ಬೋರ್ಡ್ ಆಗ್ತಾ ಇರ್ತಾರೆ ನಕಲಿ ವೈದ್ಯರು, ಅವರು ಕೂಡ ನಕಲಿ ಅಂದರೆ ಅಕ್ರಮ ದಾಖಲಾತಿಗಳನ್ನು BHMS ಅಂತ, ಯಾಕಂದರೆ ಆಯುರ್ವೇದಿಕ್ ಮೆಡಿಸಿನ್ ನೀಡ್ತಕ್ಕಂಥ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ, ಅಲೋಪತಿಕ್ ಮೆಡಿಸಿನ್ ಕೊಡ್ತಾರೆ ಇಂಗ್ಲೀಷ್. ಹಾಗಾಗಿ BHMS BMS ಇವತ್ತು ಕಮಲಾಪುರ ಮುಡ್ಬಿ ಈ ನಗರ ಕಲಬುರಗಿ ನಗರ ಬೀದರ್ ನಗರ ಅತಿಯಾದ ಹೆಚ್ಚಂತ ಡಾಕ್ಟರ್ಸ್ ಇದ್ದಾರೆ. ಇವರು ಕೂಡ ಕೆಲವೊಂದು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ನಕಲಿ ಆಸ್ಪತ್ರೆಗಳ ನಕಲಿ ವೈದ್ಯರಿದ್ದಾರೆ. ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅವರ BHMS BMS ಇವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇದೇ ರೀತಿ ಮಂಡತನ ರಾಜ್ಯ ಸರ್ಕಾರ, ಆರೋಗ್ಯ ಸಚಿವರು, DHO ಮಂಡತನ ಮುಂದುವರಿಸಿದ್ರೆ ಒಂದು ದಿನ ನಾವು ಬರ್ತಕ್ಕಂಥ ದಿನಗಳಲ್ಲಿ ಕಲಬುರಗಿಯನ್ನು ಬಂದ್ ಮಾಡಬೇಕಾಗತ್ತಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮಾನ್ಯ DHOರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ರವಿ ವಂಟಿ, ಶಿವಾಜಿ ಚೌಹಾಣ್, ಅನಿಲ್ ತಳ್ವಾರ್, ಶಿವಾನಂದ್ ಚಿಕ್ಕಾಣಿ, ಸೈದಾ ಬೇಗಂ, ಶ್ರವಣ್ ಕುಮಾರ್, ರಹೀಮಾನ್, ರಾಜು ಕಣ್ಣೂರು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ರಟ್ಕಲ್ ಗ್ರಾಮವನ್ನು ರೆವಿನ್ಯೂ ಹೋಬಳಿ ಗ್ರಾಮವನ್ನಾಗಿ ಮಾಡಲು ಆಗ್ರಹಿಸಿ ರಕ್ತಪತ್ರ ಚಳುವಳಿ ಮೂಲಕ ವಿಧಾನಸಭೆ ಸ್ಪೀಕರ್ ಮತ್ತು ರಾಜ್ಯಪಾಲರಿಗೆ ರಕ್ತದಿಂದ ಬರೆದ ಪತ್ರ ರವಾನೆ ಮಾಡಲಾಗಿದೆ ಎಂದು ಷಣ್ಬಸಪ್ಪ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ರೆವಿನ್ಯೂ ಹೋಬಳಿ ಕೇಂದ್ರವಾಗಲು ಕಲಬುರಗಿ ಜಿಲ್ಲೆ ಕಾಳ್ಗಿ ತಾಲೂಕಿನ ರಟ್ಕಲ್ ಗ್ರಾಮ ಎಲ್ಲ ಅರ್ಹತೆ ಹೊಂದಿದ್ದು, ರಟ್ಕಲ್ ಗ್ರಾಮವನ್ನು ರೆವಿನ್ಯೂ ಹೋಬಳಿ ಮಾಡುವಂತೆ ಈ ಹಿಂದೆ ಅನೇಕ ಬಾರಿ ಹೋರಾಟ ಕೈಗೊಳ್ಳಲಾಗಿತ್ತು. ಆದರೆ ನಮ್ಮ ಬೇಡಿಕೆಗೆ ಸ್ಪಂದಿಸದ ಸರ್ಕಾರಕ್ಕೆ ನಮ್ಮ ಹೋರಾಟದ ಹಾದಿ ಇದೀಗ ರಕ್ತಪತ್ರ ಅಭಿಯಾನ ಮೂಲಕ ನಡೆಸಲಾಗುತ್ತದೆ. ರಟ್ಕಲ್ ಹೋಬಳಿ ಹೋರಾಟ ಸಮಿತಿಯ ಗೌರಿಶಂಕರ್ ಕಿಣ್ಣಿ, ಶಂಕರ್ ಚೌಕ, ಸಂತೋಷ್ ಪೂಜಾರಿ ಹಾಗೂ ಷಣ್ಬಸಪ್ಪ ಶೆಟ್ಟಿ ರಕ್ತದಿಂದ ಪತ್ರ ಬರೆದು ಅಭಿಯಾನ ಮಾಡಿದ್ದಾರೆ. ಈಗಾಗಲೇ ಈ ರಕ್ತಪತ್ರವನ್ನು ವಿಧಾನಸಭೆ ಸ್ಪೀಕರ್ ಮತ್ತು ರಾಜ್ಯಪಾಲರಿಗೆ ರವಾನೆ ಮಾಡಲಾಗುತ್ತಿದ್ದು, ಜಿಲ್ಲಾಧಿಕಾರಿಯವರಿಗೂ ರಕ್ತದಿಂದ ಬರೆದ ಪತ್ರವನ್ನು ನೀಡಲಾಗುತ್ತಿದೆ ಎಂದು ಷಣ್ಬಸಪ್ಪ ತಿಳಿಸಿದರು. ಹೀಗಾಗಿ ರೂವಾರಿಗಳಾಗಿರ್ತಕ್ಕಂಥ ಶಂಕರ್ ಚೌಕ ಅವರಿದ್ದಾರೆ ಮತ್ತು ಗೌರಿಶಂಕರ್ ಕಿಣ್ಣಿ ಅವರಿದ್ದಾರೆ, ವಿನೋದ್ ಕುಮಾರ್ ಸಿ ಅವರಿದ್ದಾರೆ, ಸಂತೋಷ್ ಕುಮಾರ್ ಅಂದ್ರೋಳಿ ಅವರು ಕೂಡ ಇದ್ದಾರೆ. ಸರ್, ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಸುಮಾರು ಈ ಹೋಬಳಿಯನ್ನು ಮಂಜೂರಿ ಮಾಡಬೇಕು ಅಂತೇಳಿ ಸುಮಾರು ದಿನಗಳಿಂದ ಸ್ವಾಮೀಜಿಗಳು ಸಾವಿರಾರು ಜನರನ್ನ ಪಾದಯಾತ್ರೆ ಮೂಲಕ ಬಂದು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅವತ್ತಿನ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಯಡಿಯೂರಪ್ಪನವರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ, ಬಸವರಾಜ ಬೊಮ್ಮಾಯಿಯವರು ಕೂಡ ಮನವಿ ಪತ್ರ ಕೊಟ್ಟಿದ್ದಾರೆ, ಶಾಸಕರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಇಲ್ಲಿ ತನಕನೂ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಏನಾದರೂ ಒಂದು ಈ ಹೋಬಳಿಯನ್ನು ಘೋಷಣೆ ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತು, ಆ ನಿರೀಕ್ಷೆ ಇತ್ತು. ಆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ತಗೊಳ್ಳಿಲ್ಲ. ಮೊನ್ನೆ 4ನೇ ತಾರೀಕು ಬಜೆಟ್ ಸೆಷನ್ ಇರೋದ್ರಿಂದ ಅವತ್ತಿನ ದಿನ ಆದರೂ ಕೂಡ ತಗೊಳ್ಬೇಕು ಅಂತೇಳಿ 3ನೇ ತಾರೀಕು ಹೋರಾಟ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದ್ರು. ಅಲ್ಲಿ ಅವತ್ತು ಕೂಡ ತಗೊಳ್ಳಿಲ್ಲ. ಈ 28ನೇ ತಾರೀಕು ತನಕ ಏನು ಸೆಷನ್ ನಡೀತದೆ, ಆ ಕಾರಣಕ್ಕಾಗಿ ಇವತ್ತು ಹೋಬಳಿ ಘೋಷಣೆ ಮಾಡಬೇಕಂತೇಳಿ ಎಲ್ಲರ ಪರವಾಗಿ, ಸಾರ್ವಜನಿಕರ ಪರವಾಗಿ ಹೋಬಳಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಕೊನೆಗೆ ಮೊನ್ನೆ 4ನೇ ತಾರೀಕು ದಿನ ಇದನ್ನು 5ನೇ ತಾರೀಕು ದಿನ ಇದನ್ನು ರಕ್ತದಿಂದ ಶಂಕರ್ ಚೌಕ ಅವರ ರಕ್ತ ಮತ್ತು ಗೌರಿಶಂಕರ್ ಕಿಣ್ಣಿ ಅವರ ಮೈಯನ ರಕ್ತ ಮತ್ತು ಶಂಕರ್ ಚೌಕ ಸರ್
ಚೌಕ ಈ ಹೋರಾಟದ ರೂವಾರಿಗಳ ಸರ್ ಗೌರಿಶಂಕರ್ ಕಿಣ್ಣಿ ಸರ್ ಮತ್ತು ಸಂತೋಷ್ ಕುಮಾರ್ ಪೂಜಾರಿ ಸರ್ ಮತ್ತು ನಾನ್ ಸರ್. ಇಷ್ಟು ಈಗ ಆಲ್ರೆಡಿ ರಕ್ತದಿಂದ ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಮತ್ತು ಸಭಾಪತಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಮೇಲನ್ನು ಈಗ ಆಲ್ರೆಡಿ ಮಾಡಿದ್ದೀವಿ. ಇವತ್ತು 3:00 ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇದೊಂದು ಪ್ಲಾಸ್ಟಿಕ್ ಕವರ್ ಹಾಕಿಸಿದ ಅವರಿಗೂ ಕೂಡ ಸಭಾಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಹೋಬಳಿ ಘೋಷಣೆ ಮಾಡೋ ಅವರಿಗೂ ಈ ಹೋರಾಟವನ್ನು ನಿರಂತರವಾಗಿ ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇವೆ ಸರ್. ಇಷ್ಟು ಇರ್ತಕ್ಕಂಥ ಈ ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಹಂದ್ರಾಳ್, ವಿನೋದ್ ಕುಮಾರ್ ಸಿಗ್ಗಿ ಪಾಲ್ಗೊಂಡಿದ್ರು. ಸಚಿವ ಕೆ ಸುಧಾಕರ್ ಅವರು ಇತ್ತೀಚೆಗೆ ಬ್ರಾಹ್ಮಣ ಸಮುದಾಯದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಅನಗತ್ಯವಾಗಿ ಬೌದ್ಧ ಧರ್ಮದ ಬಗ್ಗೆ ನೀಡಿರುವ ಹೇಳಿಕೆಯಿಂದ ದೇಶದ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡಿದ್ದಾರೆ. ಈ ಸಚಿವರ ವಿರುದ್ಧ ಸಾಹಿತಿ ಡಾಕ್ಟರ್ ಶ್ರೀಶೈಲ್ ನಾಗರಾಜ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಕೆ ಸುಧಾಕರ್ ಅವರು ಇತ್ತೀಚೆಗೆ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ಬೌದ್ಧ ಧರ್ಮದ ಬಗ್ಗೆ ಸಂಬಂಧವಿಲ್ಲದ ವಿಷಯ ಪ್ರಸ್ತಾಪ ಮಾಡಿರುವುದು ಬೌದ್ಧ ಧರ್ಮದ ಅನುಯಾಯಿಗಳಿಗೆ ನೋವುಂಟು ಮಾಡಿದೆ. ಹೀಗಂತ ಸಾಹಿತಿ ಹಾಗೂ ಮಾಜಿ ಸಿಂಡಿಕೇಟ್ ಸದಸ್ಯ ಈಶ್ವರ್ ಇಂಗನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಓರ್ವ ಜವಾಬ್ದಾರಿಯುತ ಸಚಿವರಾಗಿ ಸುಧಾಕರ್ ಅವರು ಬೌದ್ಧ ಧರ್ಮದ ಹಿಂದೂ ಧರ್ಮದ ಅಂಗವಾಗಿದೆ ಅಂತ ಹೇಳಿದ್ದಲ್ಲದೆ ಇಡೀ ದೇಶದಲ್ಲಿ ಬೌದ್ಧ ಧರ್ಮವು ಸಂಕಷ್ಟಕರ ವಾತಾವರಣ ನಿರ್ಮಾಣ ಮಾಡಿದಾಗ ಬ್ರಾಹ್ಮಣ ಸಮಾಜವೇ ಅದನ್ನು ನಿವಾರಿಸಿ ಅದನ್ನು ಎತ್ತಿ ಹಿಡಿಯಿತು ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆಯನ್ನ ವಾಪಸ್ ಪಡೆದು ಬೌದ್ಧ ಧರ್ಮದ ಜನರನ್ನ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಬೌದ್ಧ ಧರ್ಮ ಹಿಂದೂ ಧರ್ಮದ ಅಂಗ ಹೇಗೆ ಅಲ್ಲ ಮತ್ತು ಬುದ್ಧ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬ 9ನೇ ಅವತಾರ ಅಂತಕ್ಕಂಥ ಮಾತನ್ನುಗಳಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಹಿಂದೂ ಧರ್ಮ ಪುರಾಣದ ಪ್ರಕಾರ ವಿಷ್ಣುವಿನ ಮೊದಲ 8 ಅವತಾರಗಳು ಆ ಧರ್ಮದ ಪ್ರಕಾರ ಸರಿ ಇದ್ದಿರಬಹುದು. ಇದು ವಿಷ್ಣು ಪುರಾಣ ಭಾಗವತಗಳಲ್ಲಿ ಪ್ರಸ್ತಾಪ ಮಾಡಲ್ಪಟ್ಟಿದೆ ಮತ್ತು ಆ ಅವತಾರಗಳು ಹಿಂದೂಗಳ ನಂಬಿಕೆ ಧರ್ಮಗಳಿಗೆ ಸಂಬಂಧಿಸಿದೆ. ಆದರೆ ನಮಗೆ ಸದಾ ಅನುಮಾನ ಹುಟ್ಟುವುದು 9ನೇ ಧರ್ಮದ ಬಗೆಗೆ, 9ನೇ ಅವತಾರದ ಬಗೆಗೆ. ದಶಾವತಾರದ 9ನೇ ಅವತಾರ ಬುದ್ಧ ಅಥವಾ ಗೌತಮ ಬುದ್ಧ ಎಂದು ಹೇಳಲ್ಪಡುತ್ತದೆ. ಆದರೆ ಬೌದ್ಧ ಧರ್ಮ ಹಿಂದೂ ಧರ್ಮಕ್ಕಿಂತ ತನ್ನದೇ ಆದ ಬೇರೆಯ ತಳಹದಿಯ ಮೇಲೆ ಜನ್ಮ ತಳೆದಿದೆ. ಅದನ್ನು ಹಿಂದೂ ಧರ್ಮದ ಒಂದು ಅವಿಭಾಜ್ಯ ಅಂಗವೆಂದು ಎಲ್ಲಿಯೂ ಹೇಳಲ್ಪಟ್ಟಿರುವ ಉಲ್ಲೇಖಗಳಿಲ್ಲ. ಆದರೆ ನಮಗೆ ತಿಳಿದಂತೆ ಬೌದ್ಧ ಧರ್ಮವು ದೇವರ ಇರುವಿಕೆಯನ್ನಾಗಲಿ ಅಥವಾ ವೇದಗಳನ್ನು ನಂಬುವುದಾಗಲಿ ಮಾಡಿಲ್ಲ. ಬೌದ್ಧ ಧರ್ಮವು 2 ವಿಷಯದಲ್ಲಿ ವಿರುದ್ಧ ನಿಲುವನ್ನೇ ಘೋಷಿಸುತ್ತದೆ. ಹಾಗಿರಲು ಬೌದ್ಧ ಧರ್ಮದ ಸ್ಥಾಪಕನಾದ ಬುದ್ಧನನ್ನು ವಿಷ್ಣು 9ನೇ ಅವತಾರ ಎಂದು ಯಾವ ರೀತಿ ಹೇಳುತ್ತಾರೆ ತಿಳಿಯುವುದಿಲ್ಲ. ಹಾಗೆ ನೋಡಿದರೆ ಈ ದಶಾವತಾರ ಅಥವಾ ಪುನರ್ಜನ್ಮದ ಕಲ್ಪನೆ ಬೌದ್ಧಾವತಾರದ ನಂತರ ಅಂದರೆ ಈಚಿನ ಕಾಲಮಾನದಲ್ಲಿ ಬಂದಿರುವಂತೆ ಅನಿಸುತ್ತದೆ. ಇಲ್ಲದಿದ್ದರೆ ಒಂದು ವೇಳೆ ಅದು ಕಲ್ಪನೆ ಒಂದು ವೇಳೆ ರಾಮ ಅಥವಾ ಕೃಷ್ಣರ ಕಾಲದ್ದಾಗಿಲ್ಲ. ಅದನ್ನು ಅಷ್ಟಾವತಾರ ಇಲ್ಲ ಸಪ್ತಾವತಾರ ಎಂದು ಒಂದು ವೇಳೆ ರಾಮ ಮತ್ತು ಕೃಷ್ಣರ ಕಾಲದಲ್ಲಿ ನಡೆದಿದ್ದೇ ಆದರೆ ಅದನ್ನು ಸಪ್ತಾವತಾರ ಅಥವಾ ಅಷ್ಟಾವತಾರ ಎಂದು ಕರೆಯಬಹುದಾಗಿದ್ದತ್ತು. ಅಥವಾ ಇನ್ನೂ ಆಗಿಲ್ಲದ ಕಲ್ಕಿ ಅವತಾರದ ಬಗ್ಗೆಯೂ ಕೂಡ ಅಲ್ಲಿ ಕಲ್ಪಿಸಿಕೊಳ್ಳುತ್ತಾ ದಶಾವತಾರ ಎನ್ನುವುದು ಕೃಷ್ಣನ ಕಾಲದಲ್ಲಿಯೇ ಬುದ್ಧಾವತಾರದ ಕಲ್ಪನೆ ಏಕೆ ಬರಲಿಲ್ಲ ಎನ್ನುವುದು ನನ್ನ ಪ್ರಶ್ನೆ. ದಶಾವತಾರದ ಕಲ್ಪನೆ ಯಾವ ಕಾಲದ್ದು ಎಂಬುದೂ ಇಲ್ಲಿ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಒಂದು ಹಂತದಲ್ಲಿ ಬುದ್ಧ ಆತ ನಿಜವಾಗಿ ಇತಿಹಾಸ ಪುರುಷ. ಆದರೆ ವಿಷ್ಣುವಿನ ಉಳಿದ 9 ಅವತಾರಗಳು ಕಾಲ್ಪನಿಕವಾದಂಥವು. ಬುದ್ಧ 9ನೇ ಅವತಾರ ಬೌದ್ಧ ಧರ್ಮ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಎಂದಾದರೆ ಬೌದ್ಧಾನುಯಾಯಿಗಳನ್ನು ಅಸ್ಪೃಶ್ಯರನ್ನಾಗಿ ಏಕೆ ನೋಡಲಾಗುತ್ತಿದೆ? ಒಂದೇ ಧರ್ಮ ಎಂದ ಮೇಲೆ ಆ ಧರ್ಮದಲ್ಲಿರುವವರು ಸಮಾನರಾಗಿರಬೇಕಲ್ಲವೇ ಎಂದು ನನ್ನ ಪ್ರಶ್ನೆ. ಅದಕ್ಕಾಗಿ ಅಲ್ಲಿ ವರ್ಣ, ವರ್ಗ, ಜಾತಿ, ಲಿಂಗ ತಾರತಮ್ಯವೇಕೆ ಇನ್ನೂ ಆಚರಣೆಯಲ್ಲಿದೆ ಎಂಬುದು ಉತ್ತರಿಸಬೇಕಾಗಿದೆ. ಬುದ್ಧ ಸಾಮಾನ್ಯ ಮನುಷ್ಯನಾಗಿ ಬದುಕಿದ ಬಹುದೊಡ್ಡ ಜ್ಞಾನಿ, ಮಾನವ ಜನಾಂಗಕ್ಕೆ ದಾರಿ ತೋರಿದ ಗುರು. ಯಾವ ವಿಷ್ಣು ಅವತಾರವೂ ಇಲ್ಲಿ ಅಲ್ಲ. ಕವಿ ಈ ವೇಳೆ ಈಶ್ವರ ಮಿಂಗಿನ್ ಹಾಗೂ ಅರ್ಜುನ್ ಬದ್ರೆ ಪಾಲ್ಗೊಂಡಿದ್ರು. ಗುಲ್ಬರ್ಗ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಹಿಳಾ ದಿನ ಕಾರ್ಯಕ್ರಮವನ್ನು ಉಪವಿಭಾಗಾಧಿಕಾರಿ ಮೋನಾ ರೂಟ್ ಅವರು ಉದ್ಘಾಟಿಸಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ಗುಲ್ಬರ್ಗ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಆಯೋಜಿಸಿದ ವಿಶ್ವ ಮಹಿಳಾ ದಿನದ ಸಮಾರಂಭವನ್ನು ಉಪವಿಭಾಗಾಧಿಕಾರಿ ಮೋನಾ ರೂಟ್ ಅವರು ಉದ್ಘಾಟಿಸಿ ಮಾತನಾಡಿದರು. So I thought we'll organize few competitions and we had painting competitions as
competition from school children. So lot of creativity we saw from the school children. So I think our children and we also have many ideas about what needs to be done and what issues are there related to women. But in such a busy life we forget that this